ಇದು ಒಂದು ತುಂಬ ದೊಡ್ಡ ಅನ್ಯಾಯ ಆಗಿದೆ. ಎಲ್ಲರೂ ಒಂದೊಂದು ಕನಸು ಇಟ್ಕೊಂಡು ಬರ್ತಿರ್ತಾರೆ. ಆದರೆ ಹೀಗೆ ನೀಟ್ ಪತ್ರಿಕೆ ಸೋರಿಕೆ ಮಾಡಿ ಅವರಿಗೆ ಪಾರ್ಶಾಲಿಟಿ ಮಾಡುವುದು ಒಂದು ದೊಡ್ಡ ತಪ್ಪಾಗಿದೆ. ಅದಕ್ಕೆ ಧರ್ಮೇಂದ್ರ ಪ್ರಧಾನ್ ಯಾವುದೇ ಕೂಡ ಒಂದು ಅಕೌಂಟಬಿಲಿಟಿ ತೆಗೆದೇ ಇರುವುದು ಅದು ಕೂಡ ಒಂದು ಡೆಮಾಕ್ರಸಿಗೆ ಆಗುವಂತಹ ಒಂದು ದೊಡ್ಡ ಅನ್ಯಾಯ ಆಗಿದೆ, ಮತ್ತೊಂದು ಅನ್ಯಾಯ ಆಗಿದೆ. ಅದೇ ರೀತಿ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಅವರ ಸ್ಟೂಡೆಂಟ್ ಟೈಮಲ್ಲಿ ಅವರು ಕೂಡ ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ರು ನೀಟ್ ಪತ್ರಿಕೆ ಸೋರಿಕೆಯ ವಿರುದ್ಧವೇ. ಅದೇ ಧರ್ಮೇಂದ್ರ ಪ್ರಧಾನ್ ಇವತ್ತು ಬಂದು ಅವರೇ ನೀಟ್ ಪತ್ರಿಕೆ ಸೋರಿಕೆಗೆ ಅಕೌಂಟೇಬಲ್ ತೆಗೆಯುವುದಿಲ್ಲ ಅಂತ ಹೇಳಿದರೆ ಇಟ್ಸ್ ನಾಟ್ ಫೇರ್. ನಮಗೆ ಇಲ್ಲಿ ನಾವು ಕೂಡ ಎಲ್ಲರೂ ಕೂಡ ತುಂಬ ಕನಸುಗಳನ್ನು ಹೊಂದಿದ್ದೇವೆ. ಆ ಸ್ಟೂಡೆಂಟ್ಸಿಗೆ ಯಾವುದೇ ಒಂದು ಫೇರ್ ಆಗ್ತಾ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ನಾವಿಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರೆಸಿಗ್ನೇಷನ್ ಮಾಡಬೇಕು ಅಂತ ಕೇಳಿಕೊಂಡು ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ದೇವೆ. ನಾನೊಬ್ಬಳು ಶಿಕ್ಷಕಿ. ನಾನು ಮಕ್ಕಳಿಗೆ ಪಾಠ ಮಾಡುವಾಗ ಮಕ್ಕಳ ಕಣ್ಣಲ್ಲಿರುವಂತಹ ಕನಸುಗಳು, ಆ ಕನಸುಗಳನ್ನು ನನಸಾಗಿಸುವಲ್ಲಿ ಹೆತ್ತವರ ಹಾಗೆ ಶಿಕ್ಷಕರ ಪ್ರಯತ್ನ ತುಂಬ ಮುಖ್ಯವಾಗಿರ್ತದೆ. ಇಂತಹ ಸಂದರ್ಭದಲ್ಲಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಲೀಕ್ ಆಗುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದರೂ ಕೂಡ ಯಾರೂ ಕೂಡ ತನ್ನ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳದೆ ಪ್ರತಿಭಟನೆ ನಿರತರಾದಂತಹ ವಿದ್ಯಾರ್ಥಿಗಳ ಮೇಲೆ ಇಷ್ಟೊಂದು ಕ್ರೂರತೆಯನ್ನು ಮೆರೆಯಲು ಹೇಗೆ ಸಾಧ್ಯ? ಪೊಲೀಸರಿಗೂ ಕೂಡ ಮಕ್ಕಳಿಲ್ಲವೇ? ಅವರ ಎಜುಕೇಷನ್ ಕೂಡ ಇಂಪಾರ್ಟೆಂಟ್ ಅಲ್ಲವೇ? ಮುಂದಿನ ಪೀಳಿಗೆಗೋಸ್ಕರ ನಾವು ಈ ಒಂದು ಸಂದರ್ಭದಲ್ಲಿ ಅವರ ಹಕ್ಕಿಗೋಸ್ಕರ ಹೋರಾಡಬೇಕು. The protest was entirely about the NEET paper leaks, and not that alone. There were multiple paper leaks happening, or cancellations, or maybe last minute exam cancellations, or some other things of that sort were happening usually under the ministership of Mr. Dharmendra Pradhan. So him resigning would do a great job, we feel, because the mistakes or the blunders were happening under his ministership, which is why he becomes totally responsible for it. So he needs to take responsibility, I believe. That's what the crowd believes. ವಿದ್ಯಾರ್ಥಿಗಳ ನೀಟ್ ಪರೀಕ್ಷೆಯ ವಿಚಾರವಾಗಿ ಸರ್ಕಾರ ನೈತಿಕ ಹೊಣೆಯನ್ನು ಒತ್ತಿಕೊಳ್ಬೇಕು. ಅದೇ ರೀತಿ ಆತ್ಮಹತ್ಯೆ ಏನು ವಿದ್ಯಾರ್ಥಿಗಳು ನಡೆಸಿದ್ದಾರೆ, ಈ ಪ್ರಶ್ನೆ ಸೋರಿಕೆ ವಿಚಾರವಾಗಿ ಎಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆ ನಡೆಸಿದ್ದಾರೆ, ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕೆಂದಾದರೆ ಧರ್ಮೇಂದ್ರ ಪ್ರಧಾನರವರು ಕೂಡಲೇ ನೈತಿಕ ಹೊಣೆಯನ್ನು ಹೊತ್ತುಕೊಂಡು ರಾಜೀನಾಮೆಯನ್ನು ಕೊಡಬೇಕು. ಅದಲ್ಲದೆ ಸರ್ಕಾರ ಹೋರಾಟಗಾರರನ್ನು ದಬಾಯಿಸುವಂಥ, ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡುವಂಥ, ಅವರ ಮೇಲೆ ಕೇಸುಗಳನ್ನು ಹಾಕುವಂಥ ಈ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮುಂದುವರಿಸಿದರೆ ನರೇಂದ್ರ ಮೋದಿ ಅವರು ನಿನ್ನೆ ರಾತ್ರಿ 12 ಗಂಟೆಗೆ ಬಂದು ಮಾತಾಡಿದ್ದಾರೆ, ಬೇರೆ ವಿಚಾರಗಳನ್ನ ಹೇಳಿದ್ದಾರೆ. ನಾವು ನರೇಂದ್ರ ಮೋದಿ ಅವರಲ್ಲಿ ಹೇಳೋದು, ನೀವು ಇದೇ ರೀತಿ ಒಂದು ಮಧ್ಯರಾತ್ರಿಯಲ್ಲಿ ಅಧಿಕಾರದಿಂದ ಕೆಳಗಿಳಿಯುವಂಥ ಒಂದು ಪರಿಸ್ಥಿತಿ ಬರಬಾರದು ಎಂದಾದರೆ ಈ ದೇಶದ ಜನತೆಯ, ಯುವ ಜನತೆಯ ಮನಸ್ಸಿಗೆ ಏನು ಘಾಸಿ ಉಂಟು ಮಾಡಿದ್ದೀರಿ, ಈ ಘಾಸಿಯನ್ನು ಮಾಯ ಮಾಡಬೇಕು. ನಿಮ್ಮ ಮಂತ್ರಿಗಳನ್ನು ರಾಜೀನಾಮೆ ಕೊಡಿಸಬೇಕು. ಅದೇ ರೀತಿಯಲ್ಲಿ ಪರೀಕ್ಷೆಗಳು ಏನಿದೆ ಅದು ಪಾರದರ್ಶಕತೆಯಿಂದ, ಭದ್ರತೆಯಿಂದ ನಡೆಯುವಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡಬೇಕು. NTA ಬದಲಾಯಿಸಿ ಅದರಲ್ಲಿ ದೊಡ್ಡ ಬದಲಾವಣೆಯನ್ನು ತರಬೇಕು. ಯಾರೆಲ್ಲ ಇದರಲ್ಲಿ ಕೈ ಜೋಡಿಸಿದ್ದಾರೋ ಅವರೆಲ್ಲರನ್ನೂ ಕೂಡ ಅಕೌಂಟಬಿಲಿಟಿ ಮಾಡಬೇಕಂತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.